ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಮುಸ್ಲಿಮರಿಗೆ 4% ಮೀಸಲಾತಿ ಈ ಕಾನೂನು ಅಥವಾ ಈ ಮಸೂದೆ ಮಾಡೋ ಮುಂದೆ ಅಲ್ಪಸಂಖ್ಯಾತರು ಅಂಥೇಳಿ ರಾಜ್ಯ ಸರ್ಕಾರ ಜಾರಿಕೊಳ್ಳೋ ಪ್ರಯತ್ನವೂ ನಿಜವಾಗಿಯೂ ಅಲ್ಪಸಂಖ್ಯಾತರು 4% ಇದ್ದರು, ಆ ಮಾತು ಬೇರೆ. ಆದರೆ ಇವತ್ತು BJPಯ ಒಂದು ಸಮುದಾಯಕ್ಕೆ ಅಥವಾ ಪಕ್ಷಕ್ಕೆ ಸೇರಿದಂಥ ಅಥವಾ ಕೇಂದ್ರದ ರಾಷ್ಟ್ರಪತಿ ಅಥವಾ BJP ಪರ ಇರುತ್ತಿರುವಂಥ ರಾಜ್ಯಪಾಲರು ಇರುವುದರಿಂದಾಗೆ ಈ ಒಂದು ಮಸೂದೆ ಮತ್ತು ಕಾನೂನಾಗದ ಉಳಿದ್ಬಿಟ್ಟಿತ್ತು. ಮೊದಲನೇ ಸಲ ಈ ಕೆಳಮನೆ ಮೇಲ್ಮನೆ ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಒಪ್ಪಿಕೊಂಡು ಈ ಕಾನೂನನ್ನು ಮಾಡಿದರು. ಅಲ್ಲಿಯ ಈ ಅಲ್ಪಸಂಖ್ಯಾತ ರೆಡಿಯ 4% ಜನರಿಗೆ ಅದರಲ್ಲಿ 4% ಜನರಿಗೆ ಅಥವಾ ಈ ರಿಸರ್ವೇಷನ್ ನೆಲಗಟ್ಟಿನಲ್ಲ ಇವರಿಗೆ ಏನಪ್ಪ ಅಂತಂದ್ರೆ ಗುತ್ತಿಗೆ ಮಾಡೋದಕ್ಕೆ ಕೋಟಿಗೆವರೆಗೆ ಅನುಕೂಲ ಮಾಡೋದು ಅಥವಾ ಸಾಲ ಕೊಡುವಂಥ ಅಥವಾ ಸಹಾಯನ ಮಾಡುವಂಥ ಒಂದು ಕಾನೂನು ಮಾಡಿದ್ದರು. ಆ ಕಾನೂನಿನ ಪ್ರಕಾರ ಒಂದಿಷ್ಟು 4% ಅವ್ರಿಗೆ ಅನುಕೂಲ ಆಗಲಿ ಟೋಟಲಿ ತೊಳಗೊಳ್ಳೋಂಥದ್ದು ಇತ್ತು. ಬಟ್ ಅದನ್ನು ಮೊದಲಿಂದ ವಿರೋಧ ಮಾಡ್ತಾ ಬಂದ BJP ಮತ್ತು ರಾಜ್ಯಪಾಲರು ಇದು ಧರ್ಮದ ಆಧಾರದ ಮೇಲೆ ಅದ, ಕೋರ್ಟ್ನಲ್ಲದ ಇದು ಮ್ಯಾಟ್ರು, ಅದಕ್ಕೆ ನಾನು ಇದಕ್ಕೆ ಸಹಿ ಮಾಡೋದಿಲ್ಲ, ಇದು ರಾಷ್ಟ್ರಪತಿಯವರ ವ್ಯಾಪ್ತಿಗೆ ಬರ್ತದೆ ಅಂತ. ಯಾಕಂತಂದ್ರೆ ರಾಜ್ಯಪಾಲರಿಗೆ ಅದನ್ನು ಹೇಳುವಂಥದ್ದಿಲ್ಲ ಅಧಿಕಾರ, ಅದೇನದು ರಾಜ್ಯಪಾಲರ ಕಡೆ ಕಳಿಸ್ತಾನೆ ಅಂತ ಹೇಳಿದರು. ಮೊದಲನೇ ಸಲ ಕಳಿಸಿದರು, ಆಮೇಲೆ ಮತ್ತೊಮ್ಮೆ ಬಂತದು ಮತ್ತೆ ಮರಳಿ ಬಂತು, ಮತ್ತೆ ಎರಡನೇ ಸಲ ಕಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ನಮ್ಮ ರಾಜ್ಯಪಾಲರಾದಂಥ ಈ ಒಂದು ಏನಪ್ಪ ಅಂತಂದ್ರೆ ಧರ್ಮಾಧಾರಿತವಾಗಿ